ಗೌಡ್ರೆ ಗೌಡ್ರೆ ನಾಗಣ್ಣ ಗೌಡ್ರು ಗೌಡ್ತಿಯವ್ವ ಯಾವ್ದೋ ಮದ್ವೆ ಇದೆ ಅಂತ ಪಕ್ಕೂರ್ಗ್ ಹೋಗವ್ರಪ್ಪ. ಸುಳ್ಳು ಬಗಳ್ತೀಯ? ನನ್ನಣೆಗೂ ಕಣ್ಣಾಗಣ್ಣ ಸಂಜೆಗ್ ಬರ್ತಾರಪ್ಪ. ಇಲ್ಲಿ ಇವತ್ತಲ್ಲ ನಾಳೆ ನಿಮ್ ಗೌಡ ನನ್ ಕೈಗೆ ಸಿಕ್ಕೇ ಸಿಗ್ತಾನೆ. ಇವತ್ತು ನಾಗಂಗೆ ರೋಸ ಕಾವೇರಿ ಪ್ರವಾಸದಂಗ್ ಉಕ್ಕೈತೆ. ಇಂಥ ಸಮಯದಾಗಿ ಗೌಡ್ರು ಊರಾಗಿಲ್ವಲ್ಲ. ಯವ್ವ, ಗೌಟಿಯವ್ವನೇ ಕರ್ಕೊಂಡ್ ಬಂದ್ ಪಟ್ಟು ಹಾಕಿ ನಿನಗ್ ಪುನರ್ಜನ್ಮ ಕೊಟ್ರು. ಅವ್ವ, ಈ ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ? ಸರಿ ಸರಿ ಗೌರಿ, ಹುಷಾರಾಗ್ಬಿಟ್ಟ ಅಂತ ಈಗ್ಲೇನೆ ಹೊರಗಡೆ ಹೋಗಕ್ ಬಿಡ್ಬೇಡ. 10-15 ದಿವಸ ಹಗದಲ್ಲಿ ಕಟ್ಟಿ ಹಾಕು. ಬರ್ತೀನಪ್ಪ, ಬರ್ತೀನಿ. ಆಗ್ಲವಾ? ಮೇಟ್ರು ಮನೆಗವ್ವ. ಇನ್ನೂ ಅತಿ ಸಾಕಿ ಅಂತ ಹೇಳ್ಬೇಡ ಅಂತ ಗೌರವ ಹೇಳಿಲ್ವಾ? ನೀ ಅಲ್ಗೋಬೇಡ, ಕುಂತಿರು. ಸುಮ್ಕಿದ್ರೆ ಆಯ್ತಿದ್ದೇನವ? ನಿನ್ ಮದುವೆಯವ್ರ ಹತ್ರ ಬಂದ್ಬಿಡ್ತು. ಮೇಟ್ರು ಮನೆಗೆ ಹೋಗಿ ಅವ್ರ ತಾಳಿ ತಂದವರೆಲ್ಲ ವಿಚಾರಿಸ್ಬೇಕು. ಚಪ್ಪರ್ದವ್ರಿಗೆ ಹೇಳ್ಬೇಕು, ಮೇಳದವ್ರಿಗೆ ಹೇಳ್ಬೇಕು. ಏಟು ಒಂದ್ ಕೆಲ್ಸ ಐತೆ, ಏನ್ ಕತೆ? ನಾ ಬಿರ್ನ ಹೋಗಿ ಬಂದ್ಬಿಡ್ತೀನಿ. ಬರ್ಲಾ? ಜನ್ಮ ಜನ್ಮದಾಗು ನೀನೇ ನಂಗ ಅಣ್ಣ ಆಗಿರ್ಬೇಕಣ್ಣ, ನೀನೇ ನಂಗ ಅಣ್ಣ ಆಗಿರ್ಬೇಕು. ಈ ತಬ್ಲಿ ಪ್ರಾಣನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಪಾಡಿದ್ರಿ. ನಿಮ್ ಋಣನ ಯಾವ ಜನ್ಮದಾಗ ತೀರಿಸ್ಕೊಳ್ಳವ? ಯಾವ ಜನ್ಮದಾಗ ತೀರಿಸ್ಕೊಳ್ಳಿ. ಅಯ್ಯೋ ದೇವರೇ! ಏನಾಯ್ತು ಅಂದ್ರೆ ಏನಾಯ್ತು ಅಂದ್ರೆ ಏನಾಯ್ತು ನಿಮ್ಗೆ? ಅವ್ವ, ನಿಮ್ ತಾಳಿ ಗಟ್ಟಿಯಾಗೈತೆ. ಗೌಡ್ರು ಗಂಡಾಂತರದಿಂದ ಪಾರಾಗ್ಬಿಟ್ರವ. ಇನ್ನೇನು ಹೆದರಿಕೆ ಇಲ್ಲ. ನಾಗ, ಬಡ ಹೃದಯದಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನನ್ ಮಾಂಗಲ್ಯ ಉಳಿಸಿ ನಾನ್ ನಿನ್ಗೆ ಹಾಕಿದ ಅನ್ನದ ಋಣನ ತೀರ್ಸ್ಕೊಂಡ್ಬಿಟ್ಟೆ ಅಪ್ಪ, ತೀರ್ಸ್ಕೊಂಡ್ಬಿಟ್ಟೆ ನಾಗ, ತೀರ್ಸ್ಕೊಂಡ್ಬಿಟ್ಟೆ. ಏನು ಅಂದ್ರೆ
ನೀನ್ ಹೇಳಿದ ಹಾಗೆ ಎಲ್ಲನೂ ತಂದಿದ್ದೀನಿ. ನಿನ್ ತಂಗಿ ಮದ್ವೆ ಚೆನ್ನಾಗಾಯ್ತಪ್ಪ? ಹೂ ಕಣವ, ಹೋ ಚಂದಾಗಾಯ್ತು. ಆದ್ರೆ ನೀವೊಬ್ರು ಬರ್ಲಿಲ್ಲ ಅನ್ನೋ ಕೊರತೆ ಅಷ್ಟೇ. ಏನ್ ಮಾಡಕ್ಕಾಗತ್ತಪ್ಪ, ನಿಮ್ಮಿಬ್ಬರನ್ನ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ತಗೊಮ್ಮ, ಬರ್ತೀವವ್ವ. ಬರ್ತೀವಿ ಕಣವ, ಬರ್ತೀವವ್ವ. ಸ್ವಾಮಿ, ಲಗ್ಗಂದಾಗ ಏನಾದ್ರೂ ಯತ್ವಾಸವಾಗಿ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಎಂತ ಮಾತಂತೀನಾಗಣ್ಣ, ಮದ್ವೆ ಬೋವೈನಾಗ್ ಮಾಡ್ಕೊಟ್ಟೆ ಬಿಡು. ಹೆಣ್ ಕರ್ಕೊಂಡು ಗಾಡಿ ಕಟ್ಕೊಂಡು ಎಲ್ಲ ನಮ್ಮ ಮನೆ ತಕ್ಕೆ ಬಂದ್ಬಿಡಿ. ವಿಷಯ ಶಾಸ್ತ್ರ ಅಲ್ಲೇ ಮಡಿಕಳವ. ಗೌರವ, ನಮಸ್ಕಾರ. ಹೋಗ್ಬದ್ರ ಸ್ವಾಮಿ? ನಮಸ್ಕಾರ. ಹೋಗ್ಬಿಟ್ಟು ಬನ್ನಿ. ಹೊಡ್ಯ ನಾಗಣ್ಣ, ಎಲ್ಲ ಬಸ್ಸಿರು ನಮ್ಮ ಅಕ್ಕನ್ಗೆ ಯಾರಿಗೇನೋ ಬಂದ್ಬಿಟ್ಟದೆ, ಒದ್ದಾಡ್ತಾವಳೆ. ಅಪ್ಪ ಕೂಡ ಊರ್ನಾಗಿಲ್ಲ. ಬೇಗ ಪಂಡಿತನ ಕರ್ಕೊಂಡ್ ಬಂದಿಡ ನಾವು. ಹಂಗ ಸರಿ, ಮನೆ ಕಡೆ ಹೋಗೋಣ, ಬರ್ತೀನಿ. ಸರಿ ಕಣ್ಣ. ಗೌರ, ಮನೆ ಬಾಗಿಲ ಹಾಕೊಳ್ಳೋಣ, ಈಗಲೇ ಬಂದ್ಬಿಡ್ತೀನಿ. ಹೈ 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 ಅಲ್ಲ ಹೈ. ಬಂದೆ ಕಣೋ. ನಾಗಣ್ಣ, ಪಂಡಿತ್ರೆ ಬೇಗ ಬನ್ನಿ. ಪಂಡಿತ್ರೆ ಬೇಗ ಬನ್ನಿ, ಬನ್ನಿ. ನಾಗಣ್ಣ, ಗೌರ, ಗೌರ, ಏನಾಯ್ತವ? ಅಕ್ಕ ಇವತ್ತಿ ಗೌಡನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಅವ್ರನ್ನ ಸಾಯಿಸೋಕ್ ಮುಂಚೆ ನನ್ನನ್ನು ಸಾಯಿಸ್ಬಿಡು. ಯವ್ವ, ಹಿಂಗೆಲ್ಲ ಮಾತಾಡಿ ನನ್ನ ತಡಿಬೇಡ. ಈ ಕೆಟ್ಟುಗಳನ್ನ ಇವತ್ತು ನಾನು ಉಳಿಸಕ್ಕಿಲ್ಲ. ನಾಗ, ಅವ್ರನ್ನ ಬಿಟ್ಬಿಡು. ಇವತ್ತು ನಾನು ಇವನ್ನ ಬಿಡಕ್ಕಿಲ್ಲ. ನಾಗ, ಅವತ್ತು ಹಾವು ಕಚ್ಚಿದಾಗ ನೀನೇ ನನ್ ಮಾಂಗಲ್ಯನ ಕಾಪಾಡಿ, ಇವತ್ತು ನೀನೇ ನನ್ ಮಾಂಗಲ್ಯನ ಕಿತ್ಕೊತೇನಪ್ಪ. ಚೆಕ್ ಮಾಡ್ಬಿಟ್ಟೆ ಕಣವ, ಚೆಕ್ ಮಾಡ್ಬಿಟ್ಟೆ.
ನಿಮ್ ಋಣ ತೀರಿಸ್ಕೊಳಕ್ ಒಂದು ಅವಕಾಶ ಸಿಕ್ತಲ್ಲ ಅಂತ ಈ ಪಾಪಿನ ಕಾಪಾಡಿ ಈ ಊರಿಗೆ ಕೇಳ್ ತಂದ್ಬಿಟ್ಟೆ ಕಣವ. ಇನ್ನೊಂದ್ ಕಿತ ಅಂತ ತಪ್ಪು ಮಾಡಕ್ಕಿಲ್ಲ. ಇವತ್ತು ಇವನ್ನ ಸಾಯ್ತಿ ನಿನ್ ತಾಯಿನ ನೀನೇ ಕೆಟ್ಟ ಅವತಾರದಲ್ಲಿ ನೋಡಕ್ಕೆ ಆಸೆ ಪಡ್ತೀಯಾ? ಹೆತ್ತು ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಕ್ಕೆ ನೀನ್ ನನಗೆ ಕೊಡೋ ಕಾಣಿಕೆ ಇದೇನಾ? ನಿನ್ ಪ್ರಾಣ ಕಾಪಾಡಿದ ಉಪಕಾರಕ್ಕೆ ನನ್ ಗಂಡನ್ ಪ್ರಾಣ ತಗೊಳ್ತೀಯ? ಹಾಗಾದ್ರೆ ಇನ್ನೆಂದಿಗೂ ನನ್ ಗಂಡನ್ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತ್ ಕೊಡು. ಕೊಡಲ್ಲ? ನಿನ್ ಮನಸ್ಸು ಇಷ್ಟು ಕಲ್ಲಂತ ನಾನು ಅಂದ್ಕೊಂಡಿರ್ತೀನಿ. ಬಿಡು ಬಿಡು, ಗೌಡ್ರು ಪ್ರಾಣ ತೆಗಿಯೋಕ್ ಮುಂಚೆ ನನ್ ಪ್ರಾಣ ನಾನ್ ತಗೊಳ್ತೀನಿ. ಬಿಡು. ಹಾಗಾದ್ರೆ ನನ್ ಜೀವ ಇರೋವರೆಗೂ ಗೌಡ್ರ ಮೇಲೆ ಕೈ ಮಾಡಲ್ಲ ಅಂತ ನನಗ್ ಮಾತ್ ಕೊಡು.